ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ಕಳೆದ ಒಂದು ವಾರದಿಂದ ದಾಳಿ ನಡೆಸ್ತಾನೆ ಇದೆ. ಇರಾನ್ ಕೂಡ ಅದಕ್ಕೆ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಇದರಿಂದ ಭಾರತಕ್ಕೆ ಸೇರಿದಂತೆ ಹಲವು ದೇಶಗಳಿಗೆ ತೈಲ ಪೂರೈಕೆಯಲ್ಲಿ ತೊಂದರೆ ಅಂತೂ ಉಂಟಾಗುವಂತಹ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ಇನ್ನು ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾದ ತೈಲವನ್ನ ಖರೀದಿಸಲು ಭಾರತಕ್ಕೆ ಅಮೆರಿಕ ಇದೀಗ 30 ದಿನಗಳ ವಿನಾಯಿತಿಯನ್ನ ನೀಡಿದೆ. ಇದರಿಂದ ಭಾರತದ ನಿರ್ಣಾಯಕ ಇಂಧನ ಪೂರೈಕೆಗೆ ತಾತ್ಕಾಲಿಕವಾಗಿ ಉತ್ತೇಜನ ಸಿಕ್ಕಂತಾಗಿದೆ. ಇನ್ನು 2026ರ ಮಾರ್ಚ್ 5ರಂದು ಹಡಗುಗಳಲ್ಲಿ ಲೋಡ್ ಮಾಡಲಾದಂತಹ ಕಚ್ಚಾ ತೈಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವಿತರಣೆ ಮತ್ತು ಮಾರುಕಟ್ಟೆ ಅಧಿಕಾರ ನೀಡುವಂತಹ ರಷ್ಯಾ ಸಂಬಂಧಿತ ಪರವಾನಗಿಯನ್ನ ಖಜಾನಾ ಇಲಾಖೆ ವಿದೇಶಿ ಆಸ್ತಿ ನಿರ್ಣಯ ಕಚೇರಿ ಇದೀಗ ನೀಡಿರುವಂತದ್ದು. ಇನ್ನು ನಿರ್ಬಂಧಿಸಲ್ಪಟ್ಟಂತಹ ಹಡಗುಗಳಿಂದ ನಡೆಸಲಾದಂತಹ ವಹಿವಾಟುಗಳು ಸೇರಿದಂತೆ 2026ರ ಏಪ್ರಿಲ್ 3ರ ಅಂತ್ಯದವರೆಗೆ ಈ ವಹಿವಾಟುಗಳನ್ನ ಅಧಿಕೃತಗೊಳಿಸಲಾಗ್ತಾ ಇದೆ ಎಂದು ಇದೀಗ ಹೇಳಿದ್ದಾರೆ. ಅದೇ ರೀತಿಯಾಗಿ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಾ ಇರುವಂತಹ ಉದ್ವಿಗ್ನತೆಯ ನಡುವೆ ಜಾಗತಿಕ ಇಂಧನ ಮಾರುಕಟ್ಟೆಯನ್ನ ಸ್ಥಿರಗೊಳಿಸಲು ಆಡಳಿತವು ಪ್ರಯತ್ನಿಸುತ್ತಿರುವುದರಿಂದ ಈ ಕ್ರಮವು ಬಂದಿದ್ದು ದ್ವಿಪಕ್ಷೀಯ ಸಂಬಂಧದ ಮಹತ್ವವನ್ನ ಹೇಳುತ್ತಾ ಕಾರ್ಯದರ್ಶಿ ಬೆಸೆಂಟ್ ಭಾರತವನ್ನ ಅಮೆರಿಕದ ಅಗತ್ಯ ಪಾಲುದಾರ ಎಂದು ಇದೀಗ ಬಣ್ಣಿಸಿದ್ದಾರೆ. ಇನ್ನು ಉಕ್ರೇನ್ ಮೇಲೆ ಆಕ್ರಮಣ ಮಾಡ್ತಾ ಇರುವಂತಹ ರಷ್ಯಾದ ಮೇಲೆ ಒತ್ತಡ ಹೇರುವ ಪ್ರಯತ್ನದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ ನವೆಂಬರ್ನಲ್ಲಿ ರಷ್ಯಾದ ತೈಲ ಪ್ರಮುಖ ಕಂಪನಿಗಳ ಮೇಲೆ ನಿರ್ಬಂಧಗಳನ್ನ ವಿಧಿಸಿದ್ರು. ಭಾರತಕ್ಕೆ ರಷ್ಯಾದ ಕಚ್ಚಾ ತೈಲ ಜನವರಿಯಲ್ಲಿ ಸುಮಾರು 1.1 ಮಿಲಿಯನ್ ಬ್ಯಾರೆಲ್ಗಳಲ್ಲಿ ಇಳಿದಿದೆ. ಇದು ನವೆಂಬರ್ 2022ರ ನಂತರದ ಅತ್ಯಂತ ಕಡಿಮೆ ದರವಾಗಿದ್ದು ಯುಎಸ್ ಸುಂಕಗಳಿಂದ ಪರಿಹಾರವನ್ನ ಭಾರತ ಕೋರಿದ್ದಾರೆ. ಒಟ್ಟಾರೆ ತೈಲ ಆಮದಿನಲ್ಲಿ ರಷ್ಯಾದ ಪಾಲು 21.2%ಗೆ ಇಳಿದಿತ್ತು. ಫೆಬ್ರವರಿಯಲ್ಲಿ ಈ ಪಾಲು ಸುಮಾರು 30%ಗೆ ಏರಿದೆ ಎಂದು ಮೂಲಗಳು ಸಹ ಇದೀಗ ತಿಳಿಸಿವೆ. ಇನ್ನು ಕೊಲ್ಲಿಯಲ್ಲಿನ ಪ್ರಮುಖ ತೈಲ ನಿಕ್ಷೇಪಗಳ ಮೇಲಿನ ಮುಷ್ಕರಗಳ ನಡುವೆ ಮಧ್ಯಪ್ರಾಚ್ಯದಾದ್ಯಂತ ತೈಲ ಉತ್ಪಾದನೆಗೆ ತೊಂದರೆಯಾಗಿದೆ. ಜಾಗತಿಕ ತೈಲ ಪೂರೈಕೆಯಲ್ಲಿ 20% ಅನ್ನ ನಿರ್ವಹಿಸುವ ಕಿರಿದಾದ ಕಡಲ ಸ್ಟಾಕ್ ಪಾಯಿಂಟ್ ಆಗಿರುವಂತಹ ಜಲಸಂಧಿಯನ್ನ ಇರಾನ್ ದಿಗ್ಬಂಧನಗೊಳಿಸಿರೋದ್ರಿಂದ ಪರಿಸ್ಥಿತಿ ಮತ್ತಷ್ಟು ಉಬ್ಬಣಗೊಂಡಿದೆ ಅಂತಾಲೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.